ಚಂದ್ರಗಿರಿಲಿ ಕಲ್ಪನಾನ ಕೊಂಡ್ಕೊಳ್ಳೋದಕ್ಕೆ ಇಷ್ಟು ದುಡ್ಡು ಕೊಟ್ಟ. ನಾನು ಇವಳಿಗೆ ದೇವಸ್ಥಾನದಲ್ಲಿ ತಾಳಿ ಕಟ್ಬಿಟ್ಟೆ. ಅಪ್ಪ ಚೆನ್ನಾಗಿ ಹೇಳ್ತಿಂದ. ನಾನು ಇವಳು ಹೋಗಿ ಬಂದ್ಬಿಟ್ಟಿ. ಅಮ್ಮ, ಈ ಹುಡುಗಿ ನನ್ನ ಹೆಂಡತಿ, ನನ್ನ ಸೊಸೆ. ಓಕೆನಾ? ಓಕೆ. ನಾಚಿಕೆ ಆಗಲ್ವಾ ನಿಮ್ಗೆ? ಕಲ್ಪನಾ ಸಿಕ್ಲಿಲ್ಲ ಅಂದ್ರೆ ಧರ್ಮಯ್ಯನ ಮಗಳನ್ನ ಎತ್ತಾಕೊಂಡ್ ಬರ್ಬೇಕಿತ್ತು. ಆ ಎಸ್ಟೇಟ್ ಅವ್ರ ಮಗಳನ್ನ ಹರಕೆ ಒಪ್ಸೋದು ನ್ಯಾಯ ಅಲ್ಲ ಮುಕ್ತೇಶ್ವರ್ರೆ. ಏಯ್ ಮುಚ್ಚೆ, ನಿನ್ನಿಂದ ನ್ಯಾಯ ನೀತಿ ಪಾಠನ? ದೇವ್ರಿಗೆ ಅಪಚಾರ ಆಗಿರೋದು ನಿಮ್ಮಿಂದ. ಅದು ನೀವೇ ಸರಿ ಮಾಡ್ಬೇಕು. ಒಪ್ಸಿ ಅವನನ್ನ. ಮುಕ್ತೇಶ್ವರ್ರೆ, ಅವ ಒಲ್ಲೆ ಅಂದ್ರ ಏನ್ ಮಾಡಿದ್ರಿ ಅಪ್ಪ? ಬಲವಂತ ಮಾಡಿ ಎತ್ತಾಕೊಂಡ್ ಬನ್ನಿ. ಇಲ್ದೇ ಇದ್ರೆ ನಿಮ್ಮನ್ನ ಒದ್ದು ಊರಾಚೆ ಹಾಕ್ತೀನಿ, ಬಹಿಷ್ಕಾರ ಆಗ್ತೀನಿ. ಪ್ರಣವ್, ಹೇಗಿತ್ತು ನನ್ನ ಆಡಿಷನ್? ನೀನು ಇಷ್ಟು ಚೆನ್ನಾಗಿ ಕಾಣಿಸ್ತೀಯ ಅಂತ ಮೊದಲೇ ಗೊತ್ತಿದ್ದಿದ್ರೆ ಗಿಫ್ಟ್ ಕೊಡಕ್ಕೆ ನಿನ್ನ ಕತ್ತಿಗೆ ಸರಿ ಹೊಂದು ನೆಕ್ಲೆಸ್ ತಗೋತಾ ಇದ್ದೆ. ಇನ್ನೂ ಕೊಡ್ಬೋದು. ಕತ್ತು ಬೇಡ ಅನ್ನಲ್ಲ, ನಾನು ಬೇಡ ಅನ್ನಲ್ಲ. ಆದ್ರೆ ನಿಮ್ಮ ಮನೆಯವ್ರು ಗೊತ್ತಾದ್ರೆ ಸಿಕ್ಕಾಕೋತಿ ಅಂತಲ್ಲ. ಹಿಂದೆ ಒಂದ್ಸಲ ರಿಂಗ್ ಗಿಫ್ಟ್ ಮಾಡಕ್ ಬಂದಿದ್ದೆ, ಬೇಡ ಅಂದಿದ್ದೆ. ಚಾಲಾಕಿ ನೀನು, ತಪ್ಪಿಸ್ಕೋತಿದೀಯ. ನಿನ್ನಿಂದ ತಪ್ಪಿಸ್ಕೋಬೇಕು ಅಂತ ತುಂಬಾ ಪ್ರಯತ್ನ ಪಡ್ತೀನಿ. ಆದ್ರೆ ನೀನ್ ಕನ್ಸಲ್ಲೂ ಬಂದು ನನ್ನನ್ನು ಅರೆಸ್ಟ್ ಮಾಡ್ತೀಯ. ನೀನು ಅರೆಸ್ಟ್ ಮಾಡಿ ನನ್ನ ಎಲ್ಲಿರ್ತೀಯ ಗೊತ್ತಾ? ಸುಂದರವಾದ ನಿನ್ನ ನಗುವಿನ ತೋಟದಲ್ಲಿ. ನಾನು ಅಲ್ಲಿ ನಿನ್ನ ಕಿರುನಗೆಯ ತ್ರುಟಿಗಳನ್ನೇ ನೋಡ್ತಾ ಇರ್ತೀನಿ. ಬರ್ತಾ ಬರ್ತಾ ನಿನ್ನ ಬಾಯಲ್ಲಿ ಕಚಕ್ ಡಮ್ ಡಮ್ ಶಬ್ದಗಳೇ ಜಾಸ್ತಿ ಬರ್ತಾ ಇವೆ. ಈ ಮನೇಲಿ ಕೇಳ್ತಾ ಇರೋದು ಅವೇ ಮಾತುಗಳು ತಾನೆ. ಕೊಂಕು ಮಾತು ಬೇಡ, ಮೊದಲು ತಿಂಡಿ ಕೊಡು. ನಿನ್ನ ಟಿ ಸೊಸೆಗೆ ನಾನೇ ಸೇವೆ ಮಾಡ್ತೀನಿ. ನಾನು ಅವಳಿಗೆ ಆಗ್ಲೇ ತಿಂಡಿ ಕೊಟ್ಟಾಗಿದೆ. ಓ ಹೌದಾ, ಪರವಾಗಿಲ್ಲ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಇದ್ಯಾಕೆ ಬೇಕಾಗುತ್ತೆ? ಉಪಯೋಗಕ್ಕೆ ಬರ್ತಾ ಇದ್ರು ಪರವಾಗಿಲ್ಲ. ಅರ್ಜೆಂಟಿಗೆ ಬೇಕಾದ್ರೆ ಎಲ್ಲಿ ಅಂತ ಹುಡ್ಕೋದು? ಮಚ್ಚಿಗೆನ ಕೆಲಸ ಅಲ್ಲಿ. ಅಪ್ಪ, ಹುಚ್ಚಿನ ಕೆಲಸ ನಿಂಗೆ ಗೊತ್ತಲ್ಲ. ಇನ್ನೇನಾದ್ರೂ ಅತ್ತಿಗೆ ತಂಟೆಗೆ ಹೋದ್ರೆ ಅತ್ತಿಗೆನ ಕತ್ಲು ಕೋಣೆಯಲ್ಲಿ ಕೂಡ ಹಾಕಿರೋ ವಿಷಯನ ಇಡೀ ಊರ್ ತುಂಬಾ ಹೇಳ್ಕೊಂಡ್ ಬರ್ತೀನಿ. ನೋಡ್ಕಳ, ಅಮಾವಾಸ್ಯೆ ಹಿಂದಿದ್ದವರೆಗೂ ನಿನ್ ಟೈಮ್ ಇರುತ್ತೆ. ಒಂದು ಹುಡುಗಿನ ಒಪ್ಸಿ ರೆಡಿ ಮಾಡು. ಇಲ್ದಿದ್ರೆ ಅಮಾವಾಸ್ಯೆ ದಿನ ನಿನ್ನ ಮಗಳು ದೇವದಾಸಿ ಆಗ್ತಾಳೆ. ಹರಿ, ನಿನ್ಗೊಂದು ಮಾತು ಕೇಳಬೇಕು. ಇವಳು ನಿನ್ಗೇನಾಗ್ಬೇಕು? ಹೆಂಡತಿ. ಯಾರು ಹೇಳಿದ್ದು? ಇವಳಿಗೆ ತಾಳಿ ಕಟ್ಟಿದ್ದೀನಲ್ಲ. ಆಹಾ, ತಾಳಿ ಕಟ್ಬಿಟ್ರೆ ಮದುವೆ ಆಗುತ್ತಾ? ನೋಡು ಹರಿ, ನೀನು ಅಷ್ಟೇ ಸರಿಯಾಗಿ ಕೇಳಿಸ್ಕೊ. ಮದುವೆ ಅಂದ್ರೆ 100 ಜನ ಸೇರ್ಬೇಕು. ನಿಮ್ಮಪ್ಪ ಅಮ್ಮ, ಇವರಪ್ಪ ಅಮ್ಮ ಎಲ್ರಿದ್ರು ನೀನು 7 ಕುತ್ತಿಗೆ ತಾಳಿ ಕಟ್ಟಬೇಕು. ಆಗ್ಲೇ ಮದುವೆ ಅನ್ನಿಸ್ಕೊಳ್ಳೋದು.